ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಓದಿ ತಿಳಿ. ಒಂದು ಕಸುಬಿನವರು ಮತ್ತೊಂದು ಕಸುಬಿನವರನ್ನು ಅವಲಂಬಿಸುತ್ತಾರೆ. ನೋಡಿ ಮಕ್ಳು, ಏನ್ ಅರ್ಥ ಮಾಡ್ಕೊಂಡಿದ್ರೆ ನಾವು, ಒಂದ್ ಕಸುಬ್ನವರು ಅವ್ರು ಮಾಡೋ ಕೆಲ್ಸಕ್ಕೆ ಬೇರೆ ಕಸುಬ್ನವರ ಮೇಲೆ ಅವಲಂಬಿಸುತ್ತಾರೆ. ಗೊತ್ತಾಯ್ತಾ? ಈಗ ಕಮ್ಮಾರ ಗರ್ಗಸ ಮಾಡ್ಬೇಕು ಅಂತಂದ್ರೆ ಅವನಿಗೆ ಬೇರೆ ಕಸುಬುದಾರು ಮಡಿಕೆ ಮಾಡ್ಕೊಡ್ಬೇಕಾಗತ್ತೆ, ಅಂದ್ರೆ ಕುಂಬಾರ ಮಡಿಕೆ ಮಾಡ್ಕೊಡ್ಬೇಕಾಗತ್ತೆ. ಈ ತರ ಒಂದು ಕಸುಬ್ನವರು ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಈ ಚಿತ್ರಗಳನ್ನು ಗಮನಿಸು. ನೀನು ಹಾಕುವ ಬಟ್ಟೆ ಹೇಗೆ ತಯಾರಾಗಿದೆ ಎಂದು ತಿಳಿ. ಮುಂದೆ ಕೆಲವು ಚಿತ್ರಗಳನ್ನು ಕೊಟ್ಟಿದೆ, ನೀನು ಹಾಕೋತಿಯಲ್ಲ ಬಟ್ಟೆ ಅದು ಹೇಗೆ ತಯಾರಾಯಿತು ಅಂತ ಇಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ ಬನ್ನಿ. ಯಾರ ಸಹಕಾರದಿಂದ ನೀನು ಹಾಕುವ ಬಟ್ಟೆ ಸಿದ್ಧವಾಗಿದೆ ಎಂಬುದನ್ನು ಚಿತ್ರದ ಕೆಳಗೆ ಕೊಟ್ಟಿರುವ ಚೌಕದಲ್ಲಿ ಬರೆ. ನೋಡಿ ಮಕ್ಕಳೇ, ಈ ಬಟ್ಟೆ ತಯಾರಕ್ಕೆ ಯಾರ್ಯಾರ ಸಹಾಯ ಆಗಿದೆ, ಯಾರ್ಯಾರ ಸಹಕಾರ ಇದಕ್ಕೆ ನೆರವಾಗಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಆ ಕೆಳಗಡೆ ಚಿತ್ರದ ಕೆಳಗಡೆ ನೀವು ಚೌಕದಲ್ಲಿ ಅದನ್ನೆಲ್ಲ ತುಂಬಿಸ್ಬೇಕು. ನೋಡು ಒಂದೊಂದೇ ಚಿತ್ರನ. ಏನ್ ಕಾಣ್ತೇವೆ ಚಿತ್ರ ಮಕ್ಕಳಲ್ಲಿ? ಹತ್ತಿ ಬಿಡಿಸ್ತಾ ಇದಾರಲ್ವಾ ಹೊಲದಲ್ಲಿ. ಮೊದಲಿಗೆ ಹತ್ತಿಯ ಹೂಗಳನ್ನು ಗಿಡಗಳಿಂದ ಬಿಡಿಸಲಾಗುತ್ತದೆ ಅಲ್ವಾ? ಈ ಬಟ್ಟೆ ತಯಾರಿಕೆಯಲ್ಲಿ ಇದು ಮೊದಲನೇ ಹಂತ ಇದು ಅಲ್ವಾ? ಇಲ್ಲೇನ್ ಮಾಡ್ತೀಯಾರ ಮಕ್ಕಳೇ? ಹತ್ತಿನ ಹಿಂಜಲಾಗ್ತಾ ಇದೆ ಅಲ್ವಾ? ಬಿಡಿಸಿದ ಹತ್ತಿಯನ್ನು ಹಿಂಜಲಾಗುತ್ತದೆ. ಹತ್ತಿನ ಈ ತರ ಹಿಂಚ್ತಾ ಇದ್ದಾರೆ ಅಲ್ವಾ? ಇಲ್ಲೇನ್ ಮಾಡ್ತೀಯಾರ ಮಕ್ಕಳೇ? ನೋಡಿ, ಆ ಹಿಂಜಿದ ಹತ್ತಿಯಿಂದ ನೂಲ್ ತಯಾರಿಸ್ತಾ ಇದ್ದಾರೆ ಅಲ್ವಾ? ಹಿಂಜಿದ ಹತ್ತಿಯಿಂದ ನೂಲನ್ನು ಮಾಡಲಾಗುತ್ತದೆ. ಗೊತ್ತಲ್ವ ಮಕ್ಕಳ? ಈ ತರ ಚರ್ಕ ಉಪಯೋಗಿಸ್ಬಿಟ್ಟು ನೂಲ್ ತಯಾರಿಸ್ತಾರೆ ಅಲ್ವಾ? ಇಲ್ಲೇನ್ ಮಾಡ್ತೀಯೇ? ನೂಲ್ಗೆ ಬೇರೆ ಬೇರೆ ಬಣ್ಣ ಹಾಕಿ ಅದನ್ನ ಒಣಗಾಕ್ತಿದ್ದಾರೆ ಅಲ್ವಾ? ನೂಲಿಗೆ ಬಣ್ಣ ಹಾಕಲಾಗುತ್ತದೆ. ನೋಡಿ, ಆ ಬಕೆಟ್ ನಲ್ಲಿ ಅದರಲ್ಲಿ ಅದ್ಬಿಟ್ಟು ಹಸಿರು ಬಣ್ಣ ಹಾಕಿ ಅದ್ ನೂಲ್ಗೆ ಹಾಕ್ತಾರ, ಬೇರೆ ಬೇರೆ ಬಣ್ಣಗಳನ್ನ ಹಾಕ್ತಾರೆ ನೂಲ್ಗೆ ಅಲ್ವಾ? ಆಮೇಲೆ ಏನ್ ಮಾಡ್ತಾರೆ? ಆ ಬಣ್ಣದ ನೂಲ್ ತಗೊಂಡು ಬಟ್ಟೆ ನೇಯ್ತಾರೆ. ನೋಡಿ, ನೇಯ್ತಾ ಇದ್ದಾರೆ ಬಟ್ಟೆಯಲ್ಲಿ ಅಲ್ವಾ? ಬಣ್ಣ ಹಾಕಿದ ನೂಲನ್ನು ನೇಯಲಾಗುತ್ತದೆ. ಆಮೇಲೆ ಏನ್ ಮಾಡ್ತಾರೆ ಮಕ್ಕಳೇ? ಆ ಬಟ್ಟೆಗಳನ್ನ ಬೇರೆ ಬೇರೆ ಅಂಗಡಿಗಳಿಗೆ ಕಳಿಸ್ತಾರೆ, ಅಂಗಡಿಲಿ ಅದನ್ನ ಮಾರ್ತಾರೆ ಅಲ್ವಾ? ನೇಯ್ದ ಬಟ್ಟೆಯನ್ನು ಅಂಗಡಿಗಳಲ್ಲಿ ಮಾರಲಾಗುತ್ತದೆ. ನೋಡಿ, ಈ ತರ ನೇಯ್ದ ಬೇರೆ ಬೇರೆ ಬಟ್ಟೆಗಳಿರುತ್ತೆ, ಅದನ್ನ ಹೋಗಿ ನೀವು ಕೊಂಡ್ಕೋಬಹುದು ಅಂಗಡಿಗಳಿಂದ. ಅಷ್ಟಿಕ್ ಮುಗಿಯತಾ? ನಿಮ್ ಉಡುಪು ತಯಾರಾಯ್ತಾ? ಇಲ್ಲ, ಇನ್ನೂ ಏನಿದೆ ಹಂತಗಳು ನೋಡಂತ ಬನ್ನಿ. ಆಮೇಲೆ ಏನ್ ಮಾಡ್ಬೇಕು ಮಕ್ಳೇ? ನೀವು ಬಟ್ಟೆನ ಕೊಂಡ್ಕೊಂಬಂದ್ರಿ, ಬಟ್ಟೆನ ಏನ್ ಮಾಡ್ಬೇಕು? ಆಮೇಲೆ ಹೊಲಿಸ್ಬೇಕು ಅಲ್ವಾ? ನಿಮ್ ಅಳತೆಯ ಪ್ರಕಾರ ಹೊಲಿಗೆ ಮಾಡ್ಬೇಕಾದ್ರೆ ಬಟ್ಟೆಯನ್ನು ಹೊಲಿದು ಉಡುಪನ್ನು ತಯಾರಿಸಲಾಗುತ್ತದೆ. ಇದು ಮುಂದಿನ ಹಂತ. ಆಮೇಲೆ ಏನು ಕೊನೆ ಹಂತ? ಹೊಲಿದು ತಯಾರಾದ ಉಡುಪನ್ನು ನಾವು ಧರಿಸುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ತರ ಒಂದ್ ಮಗು ಹೊಲಿದು ತಯಾರಾಗಿರೋ ಒಂದು ಉಡುಪನ್ನು ಹಾಕೊಂಡಿದ್ದಾಳೆ. ಆದ್ರೆ ಯಾವ್ಯಾವ ಹಂತ ಇತ್ತು? ಮೊದ್ಲು ಹತ್ತಿನ ಬಿಡಿಸ್ಬೇಕು, ಆಮೇಲೆ ಹತ್ತಿನ ಹಿಂಜ್ಬೇಕು, ಆಮೇಲೆ ಅದರಿಂದ ನೂಲ್ ತೆಗಿಬೇಕು, ನೂಲ್ಗೆ ಬಣ್ಣ ಹಾಕ್ಬೇಕು, ಆಮೇಲೆ ಬಟ್ಟೆ ನೇಯ್ಬೇಕು, ಆಮೇಲೆ ಬಟ್ಟೆ ಮಾರಿ ಅದನ್ನ ಉಡುಪು ಸಿದ್ಧ ಮಾಡ್ಬೇಕು ಅಲ್ವಾ? ಹೊಲಿಗೆ ಮಾಡಿ ಉಡುಪು ಸಿದ್ಧ ಮಾಡ್ಬೇಕು. ಈ ತರ ಬೇರೆ ಬೇರೆ ಹಂತಗಳಿದೆ. ಅಂದ್ರೆ ಬೇರೆ ಬೇರೆ ಕಸಬ್ದಾರರು, ಬೇರೆ ಬೇರೆಯವರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಲ್ವಾ? ನೀವು ಉಡುಪು ತಯಾರಾಗೋದಕ್ಕೆ ಎಷ್ಟು ಹಂತಗಳಿದೆ ಅರ್ಥ ಮಾಡ್ಕೊಂಡ್ರ ಮಕ್ಕಳೇ? ಓದಿ ತಿಳಿ. ಸಿದ್ಧವಾದ ವಸ್ತುಗಳು ನಮಗೆ ಅಂಗಡಿಗಳಲ್ಲಿ ದೊರಕಿದರೂ ಅದರ ತಯಾರಿಕೆ ಹಿಂದೆ ಅನೇಕ ಕಸಬುದಾರರ ಶ್ರಮವಿರುತ್ತದೆ. ನೀವು ಉಡುಪನ್ನ ಸಿದ್ಧ ಉಡುಪು ಅಂತ ಅಂಗಡಿಗಳು ಸಿಗುತ್ತೆ ಅಲ್ವಾ? ಅಲ್ಲಿ ಹೋಗಿ ನೀವು ಉಡುಪನ್ನ
ಖರೀದಿಸಬಹುದು. ಆದ್ರೆ ಅಲ್ಲೂ ಕೂಡ ಆ ಸಿದ್ಧ ಉಡುಪು ತಯಾರಿಕೆಯಲ್ಲಿ ಈ ತರ ಬೇರೆ ಬೇರೆ ಕಸುಬುದಾರರ ಹಿಂದ್ಗಡೆ ಅದರಲ್ಲಿ ಶ್ರಮವಿರುತ್ತೆ ಅವ್ರದ್ದೆಲ್ಲಾರ್ದು ಅಲ್ವಾ. ಹಾಗಾಗಿ ಪ್ರತಿಯೊಂದ್ರಲ್ಲೂ ಬೇರೆ ಬೇರೆ ಕಸುಬುದಾರರಲ್ಲಿ ಶ್ರಮ ವಹಿಸಿ ಕೊನೆಗೆ ಸಿದ್ಧ ಉಡುಪನ್ನ ತಯಾರಿಸಿರ್ತಾರೆ. ದೊಡ್ಡವರಲ್ಲದೆ ಹಲವು ಮಕ್ಕಳು ಕೂಡ ವಿವಿಧ ಕಸುಬುಗಳನ್ನು ಮಾಡುತ್ತಾರೆ ಎಂದು ನಿನಗೆ ಗೊತ್ತು. ಈ ಕಸುಬು ಮಾಡೋದ್ರಲ್ಲಿ ಕೇವಲ ದೊಡ್ಡವರಲ್ಲ, ಕೆಲವು ಕಡೆ ಮಕ್ಕಳನ್ನು ಕೂಡ ಬಳಸ್ಕೊಳ್ಳಾಗತ್ತೆ. ಸರಿಯಲ್ಲ, ಆದ್ರೂ ಕೂಡ ಮಕ್ಕಳನ್ನ ಬಳಸ್ಕೊಂಡು ಕೆಲವು ಕಸುಬುಗಳನ್ನು ಮಾಡಲಾಗತ್ತೆ. ಅದು ನಿಂಗೆ ಆಗ್ಲೇ ಗೊತ್ತಿದೆ ಅಲ್ವಾ. ಹಿಂದಿನ ತರಗತಿಯಲ್ಲಿ ದುಡಿಮೆಯಲ್ಲಿ ತೊಡಗಿರುವ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಿಳಿದಿರುವೆ. ಆಗ್ಲೇ ತಿಳ್ಕೊಂಡಿದ್ಯಲ್ವ ಮಕ್ಕಳೇ, ಈ ದುಡಿತಿರೋ ಮಕ್ಕಳು ಯಾವ್ಯಾವ ಸಮಸ್ಯೆ ಎದುರಿಸ್ತಾರೆ ಅಂತ ಆಗ್ಲೇ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ನೀನು ನೋಡಿರುವ ದುಡಿಮೆಯಲ್ಲಿ ತೊಡಗಿರುವ ಒಂದು ಮಗುವನ್ನು ಕುರಿತು ಬರೆ. ಅವನು ಅಥವಾ ಅವಳು ಎದುರಿಸುವ ಸಮಸ್ಯೆಗಳಲ್ಲಿ 4 ಬರೆ. ಏನ್ ಮಾಡ್ಬೇಕು ಮಕ್ಕಳೇ, ನೀವು ನೋಡಿರುವಂತ ಈತ ದುಡಿಮೆಯಲ್ಲಿ ತೊಡಗಿರುವಂತ ಯಾವುದೇ ಒಂದು ಮಗು ಬಗ್ಗೆ ನೀವು ಇಲ್ಲಿ ಬರಿಬೇಕು. ಅವನು ಅಥವಾ ಅವಳು, ಆ ಮಗು ಯಾವ್ಯಾವ ಸಮಸ್ಯೆ ಎದುರಿಸ್ತಾ ಇದೆ ಅಂತ ಒಂದು 4 ಸಮಸ್ಯೆ ನೀವು ಇಲ್ಲಿ ಪಟ್ಟಿ ಮಾಡ್ಬೇಕು. ಮಾಡ್ತೀರಾ? ನಿನಗಿದು ಗೊತ್ತೇ? ದೈನಂದಿನ ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನು ತಯಾರಿಸುವುದರಿಂದ ಹಿಡಿದು ಮನೆಯ ಅಲಂಕಾರಿಕ ವಸ್ತುಗಳ ತಯಾರಿಕೆವರೆಗೂ ಅನೇಕ ಕಸುಬುದಾರರು ಇದ್ದಾರೆ. ಇವುಗಳಲ್ಲಿ ಕುಶಲಕಲೆಯೂ ಒಂದು ಕಸುಬು. ನೋಡಿ ಮಕ್ಕಳ, ಚಿತ್ರ ನೋಡಿ ಅರ್ಥ ಆಗತ್ತೆ ನಿಮ್ಗೆ. ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗೋ ಅನೇಕ ವಸ್ತುಗಳನ್ನು ತಯಾರಿಸಕ್ಕೆ ಬೇರೆ ಬೇರೆ ಕಸುಬುದಾರರು ಇರ್ತಾರೆ. ಅದೇ ರೀತಿ ಮನೆಯ ಅಲಂಕಾರಿಕ ವಸ್ತುಗಳು, ಮನೆಯ ಅಲಂಕಾರಿಕೋಸ್ಕರ ವಸ್ತುಗಳನ್ನು ಬಳಸ್ತಿರಲ್ಲ, ಅದನ್ನ ತಯಾರಿಸಕ್ ಕೂಡ ಅನೇಕ ಕಸುಬುದಾರಿದ್ದಾರೆ. ಅದರಲ್ಲಿ ಈ ಕುಶಲ ಕಲೆ ಅಂತಂತೀವಲ್ಲ, ಅದು ಕೂಡ ಒಂದು. ಚಿತ್ರದಲ್ಲಿ ನೋಡಿ, ಈ ತರ ಕುಶಲ ಕಲೆಯ ಕಾರ್ಮಿಕರು, ಕಸುಬುದಾರರು ಅವರು ತಯಾರಿಸುವ ವಸ್ತುಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಲ್ವಾ. ಇದೆಲ್ಲ ಕುಶಲ ಕಲೆಯ ವಸ್ತುಗಳು. ಚಿತ್ರ ನೋಡಿ ಅರ್ಥ ಆಗತ್ತೆ ನಿಮ್ಗೆ. ಕರ್ನಾಟಕದ ಕರಕುಶಲ ಕಲೆಗಳಲ್ಲಿ ಗಂಧದ ಮರದ ಕೆತ್ತನೆ ಸುಪ್ರಸಿದ್ಧವಾಗಿದೆ. ಮಕ್ಕಳ, ಇದರ ಕರಕುಶಲ ಕಲೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಗಂಧದ ಮರ ಸಿಗುತ್ತಲ್ಲ, ಗಂಧದ ಮರ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಿಗುತ್ತೆ, ಶ್ರೀಗಂಧದ ಮರ. ಆ ಶ್ರೀಗಂಧದ ಮರದಲ್ಲಿ ಈ ತರ ಕರಕುಶಲ ವಸ್ತುಗಳನ್ನು ತಯಾರಿಸ್ತಾರೆ. ಬೇರೆ ಬೇರೆ ಮೂರ್ತಿಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಕಾಣ್ತಾ ಇದೆಯಾ ಮಕ್ಕಳೇ? ಇದು ನಮ್ಮ ಕರ್ನಾಟಕದ ಒಂದು ಸುಪ್ರಸಿದ್ಧ ಕಲೆ. ಇದು ಮರದ ಗೊಂಬೆ ಆಟಿಕೆಗಳ ತಯಾರಿಕೆಯಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಹೆಸರುವಾಸಿಯಾಗಿದೆ. ಇಷ್ಟೇ ಅಲ್ಲ ಮಕ್ಕಳೇ, ಈ ಮರದ ಗೊಂಬೆ ಮತ್ತು ಮರದ ಆಟಿಕೆ ಸಾಮಾನುಗಳು ಇದರ ತಯಾರಿಕೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಅಂತಂತೀವಲ್ಲ, ಈ ಚನ್ನಪಟ್ಟಣದ ಗೊಂಬೆಗಳು ಅಂತಾನೆ ಇದಕ್ಕೆಲ್ಲಾ ಕಡೆ ಹೆಸರುವಾಸಿಯಾಗಿದೆ. ಇದು ತುಂಬಾ ಹೆಸರುವಾಸಿ. ಎರಡೇ ಚಿತ್ರ ನೋಡಿ, ಇವೆಲ್ಲ ಚನ್ನಪಟ್ಟಣದ ಗೊಂಬೆಗಳು, ಬಣ್ಣ ಬಣ್ಣದ ಕಾಣ್ತಾ ಇದೆಯಾ ನಿಮ್ಗೆ? ಇದು ತುಂಬಾ ಹೆಸರುವಾಸಿ ಚನ್ನಪಟ್ಟಣದ ಗೊಂಬೆಗಳು ಅಂತ. ಹದಿನಾಲ್ಕು ವರ್ಷದ ಒಳಗಿನ ವಯೋಮಾನದ ಮಕ್ಕಳನ್ನು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಈ ವಯಸ್ಸಿನ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯುವಂತೆ ಮಾಡುವುದು ಎಲ್ಲರ ಜವಾಬ್ದಾರಿ. ಮಕ್ಕಳೇ, ನಮ್ಮ ಸರ್ಕಾರ ಈ ತರ ಕಾನೂನು ಮಾಡಿದೆ. 14 ವರ್ಷದ ಒಳಗಿನ ವಯೋಮಾನದ ಯಾವುದೇ ಮಗು ಅಂದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಯಾವುದೇ ರೀತಿ ದುಡಿಮೆಯಲ್ಲಿ ಅದನ್ನ ತೊಡಗಿಸೋದು ಒಂದು ಶಿಕ್ಷಾರ್ಹ ಅಪರಾಧ. ಅಂದ್ರೆ ಆತ ತೊಡಗಿಸ್ಕೊಂಡ್ರೆ ಅವ್ರಿಗೆ ಶಿಕ್ಷೆ ವಿಧಿಸಲಾಗುತ್ತೆ. ಆ ವಯಸ್ಸಿನ ಮಕ್ಕಳಿಗೆ ಏನ್ ಮಾಡ್ಬೇಕು? 14ನೇ ವಯಸ್ಸು ತನಕ ಎಲ್ಲರೂ ಶಿಕ್ಷಣ ಪಡೆಯುವಂತೆ ಮಾಡುವುದು ಎಲ್ಲರ ಜವಾಬ್ದಾರಿ. ಎಲ್ಲಾ ಮಗುನುವೆ ಶಾಲೆಗೆ ಹೋಗ್ಬೇಕು, ಶಿಕ್ಷಣ ಪಡಿಬೇಕು 14 ವರ್ಷ ತನಕ. 14 ವರ್ಷದ ತನಕ ಶಿಕ್ಷಣ ಪಡೆದು ಆಮೇಲೆ ಅವರು ಬೇರೆ ಬೇರೆ ಕಸುಬು ಮಾಡ್ಕೊಳಕ್ಕೆ ಹೋಗ್ಬೋದು. ಅಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನ ಈ ತರ ಕಸುಬುಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋದು ಒಂದು ಅಪರಾಧ ಶಿಕ್ಷೆ. ಗೊತ್ತಾಯ್ತಾ ಮಕ್ಕಳೇ? ದುಡಿಮೆಯಲ್ಲಿ ತೊಡಗಿರುವ 6ರಿಂದ 14 ವರ್ಷದ ಮಕ್ಕಳ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರವು ವಿಶೇಷವಾದ ವಸತಿ ಶಾಲೆಗಳು ಹಾಗೂ ಪುನರ್ವಸತಿ ಕೇಂದ್ರಗಳನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಾರಂಭಿಸಿದೆ. ಈ ರೀತಿ ದುಡಿಮೆಯಲ್ಲಿ ತೊಡಗಿರುವ ಮಕ್ಕಳು ಇರ್ತಾರಲ್ಲ, ಅವ್ರಗಳನ್ನ ದುಡಿಮೆ ಬಿಡಿಸ್ಬಿಟ್ಟು ಅವ್ರಿಗೋಸ್ಕರ ವಿಶೇಷವಾಗಿ
ಕೆಲವು ಕಡೆ ವಸತಿ ಶಾಲೆಗಳು, ಇನ್ ಕೆಲವು ಕಡೆ ಪುನರ್ವಸತಿ ಕೇಂದ್ರಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಿಸಿದೆ. ಇದು ಪ್ರತಿ ಜಿಲ್ಲೆಲೂ ಇದೆ, ಗೊತ್ತಾಯ್ತಾ ಮಕ್ಕಳೇ? ಅಂದ್ರೆ ಆ ಮಕ್ಕಳು ಕೆಲಸ ಮಾಡೋದನ್ನ ತಪ್ಪಿಸಿ ಅವ್ರನ್ನ ಶಿಕ್ಷಣಕ್ಕೆ ಅವ್ರನ್ನ ಹಾಕೋದು, ಅಂದ್ರೆ ಓದೋಕೆ ಅವ್ರನ್ನ ಪ್ರೇರೇಪಿಸೋದು. ಆ ರೀತಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಹಲವು ಪ್ರಯತ್ನಗಳನ್ನ ಮಾಡ್ತಾ ಇದೆ, ಗೊತ್ತಾಯ್ತಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.